ನಂಜನಗೂಡು ವಕೀಲರ ಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕಮಲಾಕ್ಷ ಡಿ ಅವರು, ಅಂಬೇಡ್ಕರ್ ಕೇವಲ ಒಬ್ಬ ನಾಯಕರಲ್ಲ, ಅವರು ವಿಶ್ವವೇ ಕಂಡ ಮಹಾನ್ ಚೇತನ ಎಂದು ಬಣ್ಣಿಸಿದರು. ಅಂಬೇಡ್ಕರ್ ಅವರ ತತ್ವವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ಅವರಿಗೆ ಸಲ್ಲಿಸುವ ಅತಿದೊಡ್ಡ ಗೌರವ. ಶಿಕ್ಷಣದ ಮೂಲಕ ಜಗತ್ತಿನ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಬಹುದು ಎಂದು ನ್ಯಾಯಾಧೀಶರು ಕಿವಿಮಾತನ್ನ ಹೇಳಿದರು. ಅಷ್ಟೇ ಅಲ್ಲ, ಮೀಸಲಾತಿ ಎಂಬುದು ಕೇವಲ ಒಂದು ವರ್ಗಕ್ಕೆ ಸೀಮಿತವಲ್ಲ, ಅದು ಎಲ್ಲಾ ವರ್ಗದ ಪ್ರಗತಿಗೆ ಇದೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾದ ಸಾಧಕರಿಗೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ ವಕೀಲರ ಮಕ್ಕಳಿಗೆ ಗೌರವಪೂರ್ವಕ ಸನ್ಮಾನವನ್ನ ಮಾಡಿದರು. ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಸತೀಶ್ ಕೆಜಿ, ಸರಿತಾ ಕುಮಾರಿ, ಕೃತಿಕಾ ಪಿ ಪವರ್ ಸೇರಿದಂತೆ ನಂಜನಗೂಡು ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಕಿರಿಯ ವಕೀಲರು ಉಪಸ್ಥಿತರಿದ್ದರು. ಆ ಕೆರೆ ನೀರನ್ನು ಕೊಡೋದು ಎಲ್ಲರಿಗೂ ಮಾದರಿ ಆಗ್ತಾರೆ. ಅಂದ್ರೆ ನೀರು ಗಾಳಿ ಇಂಥದ್ದೆಲ್ಲ ಯಾರು ದೇವರು ಕೊಟ್ಟದೊರತಾಗಿ ಒಬ್ಬ ಯಾವುದೋ ಒಂದು ಜನಾಂಗ ಇರ್ಬೋದು, ಒಬ್ಬ ವ್ಯಕ್ತಿ ಕೊಟ್ಟದಲ್ಲ, ಅದು ಎಲ್ಲರಿಗೆ ಸೇರಿದೆ ಅಂತೇಳಿ ಅವರು ಜಗತ್ತಿಗೆ ತೋರಿಸಿಕೊಟ್ರು. ಈಗ ದುರದೃಷ್ಟ ಏನಂದ್ರೆ, ನಾವು ಅಂಬೇಡ್ಕರ್ನ ಹೇಳೋದು ಒಂದೇನಂದ್ರೆ ಅವರು ಬರೀ ದಲಿತರ ನಾಯಕ ಅಂತೇಳಿ, ಆದರೆ ನೀವು ವಿಶ್ವದಲ್ಲಿ ಕೇಳಿ ಅವರು ಮಹಾನ್ ನಾಯಕ ಅಂತ ಹೇಳ್ತಾರೆ. ಅವರು ಇಡೀ ವರ್ಲ್ಡಲ್ಲಿ ಅವರನ್ನು ಮಹಾನ್ ನಾಯಕ ಅಂತ ಹೇಳೋದು. ನಾವು ಭಾರತದವರು ಬರೀ ದಲಿತರ ನಾಯಕ ಅಂತೇಳಿ. ನೀವು ಸಂವಿಧಾನವನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಯಾವುದೇ ಒಂದು ಮೀಸಲಾತಿ ಇರ್ಬೋದು, ಅದು ಒಂದು ಕೆಲವೊಂದು ದಲಿತರಿಗೆ ಮಾತ್ರ ಅಲ್ಲ, ಅದು ಎಲ್ಲ ಜನಾಂಗಗಳು ಕೂಡ ಅದರಲ್ಲಿ ಮೀಸಲಾತಿ ಉಂಟು. ಈಗ ನಾವು ಏನು ತಪ್ಪು ತಿಳ್ಕೊಳ್ಳೋದಂದರೆ, ಸಂವಿಧಾನದಲ್ಲಿ ಆರ್ಟಿಕಲ್ 16(3) ಇರ್ಬೋದು, 15(3) ಇರ್ಬೋದು, 4 ಇರ್ಬೋದು, ಅದರಲ್ಲಿ ಬರೀ ನಮಗೆ ದಲಿತರಿಗೆ ಇರ್ಬೋದು ಅಥವಾ ಒಂದು ಹಿಂದುಳಿದ ವರ್ಗದವರಿಗೆ ಮಾತ್ರ ಒಂದು ಯಾವುದು ಮೀಸಲಾತಿ ಕೊಟ್ಟಿದ್ದಾರೆ ಅಂತೇಳಿ ಆ ರೀತಿ ಯಾರೊಬ್ಬ ವ್ಯಕ್ತಿ ಹೇಳಿದರೆ ಅವನಂತ ದೊಡ್ಡ ಮೂರ್ಖ ಏನಕ್ಕಿಲ್ಲ. ಏನಕ್ಕೆ ಅಂದರೆ ತುಂಬ ಸೈಟೇಷನ್ಗಳು ಉಂಟು, ಯಾರಿಗೆ ಕೊಡ್ಬೋದು, ಹೇಗೆ ಕೊಡ್ಬೋದು ಅಂತೇಳಿ. ಅದರಲ್ಲಿ ನೀವು ಓದಿದರೆ ವಿಮೆನ್ಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಬರೀ ದಲಿತರಿಂದ ಆಗಬೇಕಾಗಿಲ್ಲ, ಯಾರು ಕೂಡ ಇರ್ಬೋದು. ಆರ್ಥಿಕವಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೂ ಕೂಡ ಮೀಸಲಾತಿ ಉಂಟು. ನಾವು ಅರ್ಧಂಬರ್ಧ ಓದಿಕೊಂಡು ಸಂವಿಧಾನದಲ್ಲಿ ಅವರಿಗೆ ಮಾತ್ರ ಒಂದು ಮೀಸಲಾತಿ ಕೊಟ್ಟರು, ನಮಗೆ ಕೊಟ್ಟಿಲ್ಲ ಅಂತ ಹೇಳೋದು. ಅದಕ್ಕೆ ಅಂಬೇಡ್ಕರ್ ಪ್ರತಿ ಸಲ ಹೇಳೋದು ಶಿಕ್ಷಣವೇ ಎಲ್ಲದಕ್ಕೂ ಮದ್ದು ಅಂತೇಳಿ. ಆ ರೀತಿ ನಾವು ಈ ರೀತಿ ಒಂದು ಆಚರಣೆಗಳು ಮಾಡೋದರಲ್ಲಿ ಆ ಮುಖಾಂತರ ಗೌರವ ಕೊಡ್ಬೋದು. ಆದರೆ ನನ್ನ ಪ್ರಕಾರ ಅಂಬೇಡ್ಕರ್ ಅವರಿಗೆ ನಿಜವಾಗಿ ನಾವು ಯಾವ ರೀತಿ ಒಂದು ಗೌರವ ಕೊಡಬೇಕಂದ್ರೆ, ಅವರ ತತ್ವ ಸಿದ್ಧಾಂತ ಚಿಂತನೆಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಆ ಮುಖಾಂತರ ನಡ್ಕೊಂಡು ಹೋದರೆ ಅವರ ತತ್ವ ಸಿದ್ಧಾಂತಕ್ಕೆ, ಚಿಂತನೆಗೆ ನಾವು ಜೀವ ತುಂಬಬಹುದು. ಆ ಮುಖಾಂತರ ಮಾತ್ರ ನಾವು ಮಹಾನ್ ನಾಯಕನಿಗೆ ನಾವು ಒಂದು ಗೌರವ ಕೊಡ್ಬೋದು. ಹೊರತಾಗಿ ಬರೀ ಭಾಷಣದಿಂದ ಇರ್ಬೋದು, ನಾವು ಸನ್ಮಾನ ಪಟ್ಟುಕೊಳ್ಳೋದು ಏನಾಗೋದಿಲ್ಲ. ನಾವು ತಿಳ್ಕೊಳ್ಬೇಕು, ಎಷ್ಟೋ ಹಿಂದೆ ಬಂದಂಥ ಸಂವಿಧಾನ ಈಗದ ಪ್ರಸ್ತುತ ಕಾಲಘಟ್ಟಕ್ಕೂ ಕೂಡ ಅದು ಮುಂದೆ ಹೋಗ್ಕೊಂಡು ಅಂದರೆ ಅವ್ರು ಎಷ್ಟು ಚಿಂತನೆ ಮಾಡಿರಬೇಕು, ಎಷ್ಟು ಕಷ್ಟಪಟ್ಟಿರಬೇಕು. ಸಂಪೂರ್ಣ ಜೀವನವನ್ನು ಏನನ್ನೂ ಸಾಧನೆ ಮಾಡಿ, ಏನನ್ನೂ ಅವರು ವೈಯಕ್ತಿಕ ಜೀವನಕ್ಕೆ ಅವರು ಮುಡಿಪಾಡಿಲ್ಲದೆ ದೇಶಕ್ಕೆ ಅರ್ಪಿಸಿಕೊಂಡು ಹೋಗಿದ್ದಾರೆ. ಅಂಥ ನಾಯಕನನ್ನು ನಾವೊಂದು ಕೇವಲ ಒಂದು ರೆಸ್ಟ್ರಿಕ್ಟೆಡ್ ಲೀಡರ್ ಅಂತ ಮಾಡೋದು ಬೇಡ. ನಮಗೆಲ್ಲರೂ ಅವರು ಮಹಾನ್ ನಾಯಕರೇ. ಅವರಿಂದ ತುಂಬ ಜನ ಇದ್ದಾರೆ. ಒಬ್ಬೊಬ್ಬರು ಬಂದಾಗ ಒಬ್ಬರು ನಾಯಕರು ಅವರ ಚಿಂತನೆಯನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಯಾವುದೋ ಒಬ್ಬ ವ್ಯಕ್ತಿ ತನ್ನ ಬಾಲ್ಯದಿಂದಲೇ ಇಷ್ಟೆಲ್ಲ ನೋವು ಪಡ್ಕೊಳ್ತಿದ್ರೆ ಅವನು ಅರ್ಧಕ್ಕೆ ತನ್ನ ಹೋರಾಟ ನಿಲ್ಲಿಸಿ ನನಗೆ ಬೇಡ ಅಂತ ಹೊರಟು ಹೋಗ್ಬೋದು. ಬಟ್ ಅಂಬೇಡ್ಕರ್ ಆ ರೀತಿ ಮಾಡಿಲ್ಲ. ತನ್ನ ಸಾವು ಸಮೀಪ ಉಂಟು ಅಂದರೆ ಅವರ ವಿಷಯಗಳೆಲ್ಲ ಇದ್ದದ್ದು ಎಲ್ಲರಿಗೂ ಅದು ಗೊತ್ತು, ಅವರ ಬುಕ್ ನೋಡಿದ್ರೆ ಗೊತ್ತಾಗ್ತದೆ. ಇದ್ರೂ ಕೂಡ ಅವರು ಅದರ ಬಗ್ಗೆ ಅವರು ಚಿಂತನೆ ಮಾಡಿಲ್ಲ, ದೇಶದ ಬಗ್ಗೆ ಚಿಂತನೆ ಮಾಡಿಕೊಂಡು ಅವರಿಗೆ ಕಾಯಿಲೆ ಬಂದವರು ಹೊರಟೋದ್ರ ಹೊರತಾಗಿ ಬೇರೆ ಏನಿಲ್ಲ. ನಮ್ಮ ನಡುವೆ ಅವರು ಈಗ ಇಲ್ಲ, ಅಂಬೇಡ್ಕರ್ ಅವರು ಇಲ್ಲ. ಅವರು ಬರೆದ ಸಂವಿಧಾನದ ಪ್ರಕಾರ ನಾವಿಲ್ಲಿ ಬಂದು ನಿಂತಿದ್ದೇವೆ. ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲಿ ಇರ್ತಿಲ್ಲ. ಅಂಬೇಡ್ಕರ್ ಎಲ್ಲಾಂದ್ರೂ ಕೂಡ ಅವರ ಚಿಂತನೆಗಳು, ಅವರ ಸಿದ್ಧಾಂತಗಳು ನಮ್ಮ ಜೊತೆ ಈಗಲೂ ಉಂಟು. ಆ ಚಿಂತನೆಗಳನ್ನು ಮುಂದಕ್ಕೂ ನಾವು ಅದನ್ನು ಕ್ಯಾರಿ ಮಾಡಬೇಕು. ನಮ್ಮ ಮುಂದಿನ ಜನ ಕೂಡ ಹೇಳಬೇಕು. ಯಾಕಂದರೆ ಇದೇ ರೀತಿ ಬಂದಾಗ ಜನಗಳು ಮಾತಾಡಿ ನೋಡಿದಾಗ ಮುಂದಕ್ಕೆ ಅದು ಡೈಲ್ಯೂಟ್ ಆಗ್ತದೆ. ಸಂವಿಧಾನ ಯಾರು ಬರೆದ್ರು, ಹಾಗೆ ಬರೆದ್ರು. ಈಗ ನಾವಂತೂ ಬರೆದಿಲ್ಲ ಗ್ಯಾರಂಟಿ, ಈಗಿದ್ದ ನಾಯಕರು ಬರೆದಿಲ್ಲ. ಆದರೆ ಅವರು ಬರೆದಿಲ್ಲ ಅಂತ ಹೇಳುವಂಥ ಮನಸ್ಸಿಗೆ ನಾವು ಬಂದಿದ್ದೇವೆ. ಅದು ಯಾವುದು ಇಟ್ಟುಕೊಳ್ಳದೆ ನಾವು ಈ ಸ್ಥಿತಿಗೆ ಬರಬೇಕಾದ್ರೆ, ಇಲ್ಲದೆ ನಾವು ಬ್ರಿಟಿಷರಲ್ಲಿ ಇರಬೇಕಿತ್ತು. ಈಗ ಅದು ಯಾವುದನ್ನೇ ಇಲ್ಲದೆ ಎಲ್ಲ ಹೋರಾಟ ಮಾಡಿಕೊಂಡು ಬಂದು ತುಂಬ ಜನ ರೈತರಿದ್ದಾರೆ. ಆ ರೀತಿ ನಾವು ಇಲ್ಲಿ ಬರಬೇಕಾದ್ರೆ ಸಂವಿಧಾನಗಳು ಅವರ ಒಂದು ಹೋರಾಟಗಳೇ ನಮಗೆ ಒಂದು ಮಾದರಿಯಾಗಿರಬೇಕು. ನಾನು ಆಗ ಹೇಳಿದ ಹಾಗೆ ಕೇವಲ ಒಂದು ಭಾಷಣಕ್ಕೆ ಸೀಮಿತ ಮಾಡದೆ ಅವರು ಏನೇನು ತತ್ವ ಸಿದ್ಧಾಂತ ಹೇಳಿಕೊಟ್ಟಿದ್ದಾರೆ ಅದನ್ನು ನಾವು ಜೀವನಕ್ಕೆ ಅಳವಡಿಸಿಕೊಂಡ್ರೆ ಅವರ ಸಿದ್ಧಾಂತಗಳಿಗೆ ನಾವು ಜೀವ ತುಂಬಬಹುದು ಅಂತ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅಧ್ಯಕ್ಷೀಯ ಭಾಷಣ ಅಂತಂದಮೇಲೆ ಎಲ್ಲರೂ ಸಾಮಾನ್ಯ ಕೊನೆಯಲ್ಲಿ ಅನ್ನೋದು ಇರುತ್ತೆ. ಸಾಕಷ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಾತಿಗಣ್ಯರುಗಳು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಆದರೂ ನನಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶದಲ್ಲಿ ಏನು ಮಾತಾಡಲಿಕ್ಕೆ ಏನು ಬಯಸ್ತಾ ಇದ್ದೀನಿ ಅಂತಂದರೆ,
ಅಂಬೇಡ್ಕರ್ ಅವ್ರನ್ನ ನಾವು ಯಾಕೆ ನೆನೆಸ್ಕೊಳ್ಬೇಕು, ಯಾಕೆ ನೆನೆಸ್ಕೊಳ್ತೀವಿ? ಪ್ರತಿಯೊಬ್ಬ ಪ್ರಜೆ, ಭಾರತದ ಪ್ರಜೆ ಯಾಕೆ ನೆನೆಸ್ಕೊಳ್ಳೇಬೇಕು ಅಂದರೆ, ಬಹುಶಃ ಸಂವಿಧಾನವನ್ನು ನಮ್ಮ ರಾಷ್ಟ್ರಕ್ಕೆ ಬರೆದು ಪ್ರತಿಯೊಬ್ಬ ಪ್ರಜೆ, ಒಬ್ಬ ಆಫೀಸರ್ಸ್ ಆಗಿರ್ಬೋದು, ಒಬ್ಬ ನೌಕರ ವರ್ಗದವರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಪ್ರತಿಯೊಬ್ಬ ಪ್ರಜೆ, ಭಾರತದ ಪ್ರಜೆ ಅಂದರೆ ಯಾರು ಅಂತ ಹೇಳ್ತೀವಿ, ಅವ್ರಿಗೆಲ್ಲರಿಗೂ ತಮ್ಮ ಹಕ್ಕಾಗಲಿ ಕರ್ತವ್ಯಗಳಾಗಲಿ ಏನೇನು ಸೌಲಭ್ಯಗಳನ್ನ ಕೊಡಬೇಕು, ಅವರ ಒಂದು ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಸಾರ್ವಜನಿಕವಾಗಿ ಯಾವ ರೀತಿ ಜೀವನವನ್ನು ನಡೆಸಬೇಕು ಅಂತ ಒಬ್ಬ ವ್ಯಕ್ತಿಯಿಂದ ಹಿಡಿದು ಒಂದು ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡತಕ್ಕಂಥ ಒಂದು ಸಂವಿಧಾನ ಏನಿದೆ, ಅದರ ಆ ಒಂದು ಸಂವಿಧಾನದ ಕರಡನ್ನು ರಚಿಸಿ ಸಮಿತಿ ಅಧ್ಯಕ್ಷರಾಗಿ ಒಂದು ಸಂವಿಧಾನವನ್ನು ಕೊಡುಗೆಯಾಗಿ ನೀಡತಕ್ಕಂಥ ವ್ಯಕ್ತಿ ಆದ್ದರಿಂದ ಪ್ರತಿಯೊಬ್ಬ ಪ್ರಜೆನೂ, ಭಾರತೀಯನು ಸಹ ಅಂಬೇಡ್ಕರ್ ಅವರ ಹೆಸರನ್ನ, ಅವ್ರನ್ನ ಜನ್ಮದಿನದ ಆಚರಣೆಯ ದಿನವನ್ನು ಪ್ರತಿ ವರ್ಷನೂ ಮತ್ತು ಹೆಜ್ಜೆ ಹಿಡ್ತಾ ಇದ್ರೂ ಕೂಡ ನೆನೆಸ್ಕೊಳ್ಬೇಕಾದಂಥ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ನಾನಾದರೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಒಂದು ರಾಷ್ಟ್ರಕ್ಕೆ ಸಂವಿಧಾನ ಎಷ್ಟು ಅವಶ್ಯಕವಾಗಿತ್ತು. ಅಕಸ್ಮಾತ್ ಸಂವಿಧಾನ ಇದ್ದೇ ಇದ್ದರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ವಿ, ನಮ್ಮ ದಿನನಿತ್ಯದ ಕರ್ತವ್ಯಗಳು, ದಿನನಿತ್ಯದ ಹಕ್ಕುಗಳನ್ನ ನಾವು ಹೇಗೆ ಪಡ್ಕೊಳ್ತಿದ್ವಿ, ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಪ್ರಜಾಪ್ರಭುತ್ವ ಅಂತೇಳಿ ಇದ್ದಂಥ ಸಂದರ್ಭ, ಹಿಂದೆ ರಾಜಕಾಲದಲ್ಲಿ ಯಾವ ರೀತಿ ಒಂದು ರಾಜಮನೆತನದ ಒಡೆತನದಲ್ಲಿ ಒಬ್ಬ ವ್ಯಕ್ತಿ ಜೀವನ ನಡೀತಿತ್ತು, ಅದನ್ನೆಲ್ಲ ಹೋಗಿಸಿ ಪ್ರಜಾಪ್ರಭುತ್ವ ಬಂತು ಅಂದರೆ, ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನ ಅನ್ನೋದು ಎಷ್ಟು ಬಹಳ ಮುಖ್ಯ ಅನ್ನೋದು ವಿದ್ಯಾವಂತರಾದಂಥ ಎಲ್ಲರಿಗೂ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಇಡೀ ದೇಶದ ಜನ ಒಂದು ಬದ್ಧತೆಯನ್ನು, ಒಂದು ಹಕ್ಕನ್ನು, ಒಂದು ಕರ್ತವ್ಯನ ಆ ಚೌಕಟ್ಟಿನ ಕಾನೂನಿನ ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.